ಬ್ಯಾಕ್. ಬಿಎಂಟಿಸಿ ಕಂಡಕ್ಟರ್ ಮತ್ತೆ ಪ್ರಯಾಣಿಕರ ನಡುವೆ ಚಿಲ್ಲರೆ ಗಲಾಟೆ. ಮಗುವಿದ್ರೂ ಕರುಣೆ ತೋರದ ಕಂಡಕ್ಟರ್ ಅಮಾನವೀಯವಾಗಿ ನಡೆದುಕೊಂಡ್ರ ಹಾಗಾದ್ರೆ ಕಂಡಕ್ಟರ್ ವಿರುದ್ಧ ಬಿಎಂಟಿಸಿಗೆ ಈಗ ದೂರು ದಾಖಲಾಗಿದೆ. ಚಿಲ್ಲರೆ ವಿಚಾರಕ್ಕೆ ತಂದೆ ಮಗುನ ನಡು ರಸ್ತೆಯಲ್ಲೇ ಬಿಟ್ಟೋದ ಆರೋಪ ಇದೆ. ಪೀಣ್ಯ ರೂಟ್ನಲ್ಲಿ ನಡೆದಿರುವಂತಹ ಘಟನೆ. ಮಗುವಿದ್ರೂ ಕರುಣೆನೇ ತೋರಿಸಲಿಲ್ಲ ಬಿಎಂಟಿಸಿ ಕಂಡಕ್ಟರ್. ಚಿಲ್ಲರೆ ಇಲ್ಲ ಅಂತ ಹೇಳಿ ಅಮಾನವೀಯವಾಗಿ ನಡೆದುಕೊಂಡು ಮಗುವಿನ ಜೊತೆಗೆ ತಂದೆಯನ್ನ ಇಬ್ಬರನ್ನೂ ಕೂಡ ಅರ್ಧಕ್ಕೆ ಕೆಳಗಿಳಿಸಿ ಹೋಗಿದ್ದಾರೆ. ಚಿಲ್ಲರೆ ವಿಚಾರಕ್ಕೆ ಗಲಾಟೆ. ಕಂಡಕ್ಟರ್ ವಿರುದ್ಧ ಬಿಎಂಟಿಸಿಗೆ ದೂರು ಹೋಗಿದೆ. ₹5 ಚಿಲ್ಲರೆ ವಿಚಾರಕ್ಕೆ ಬಸ್ಸಿಂದನೇ ಕೆಳಗಿಳಿಸಿದ್ದಾರೆ. ಬ್ಯಾಂಗ್ಳೂರಿನ ಪೀಣ್ಯ ರೂಟ್ನಲ್ಲಿ ನಡೆದಿರುವ ಘಟನೆ. ಅಮಾನವೀಯವಾಗಿ ನಡೆದುಕೊಂಡ್ರ ಬಸ್ ಕಂಡಕ್ಟರ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ಪೀಣ್ಯ ರೂಟ್ನಲ್ಲಿ ಈ ಘಟನೆ ನಡೆದಿದೆ. ಬಿಎಂಟಿಸಿ ಕಂಡಕ್ಟರ್ನ ಚೇಂಜ್ ವಿಚಾರ, ಚಿಲ್ಲರೆ ವಿಚಾರವನ್ನ ಟ್ವಿಟರ್ನಲ್ಲೂ ಕೂಡ ಮಾಡಿರುವುದು. ಬಿಎಂಟಿಸಿ ಎಂಡಿಗೂ ಕೂಡ ಅದನ್ನ ಟ್ಯಾಗ್ ಮಾಡಿದ್ದಾರೆ. ಆತನೇ ಕಂಡಕ್ಟರ್. ನೀವು ಫೋಟೋದಲ್ಲಿ ಏನ್ ನೋಡ್ತಾ ಇದ್ದೀರಾ, ಚಿಕ್ಕ ಮಗು ಎತ್ಕೊಂಡಿದಾರಲ್ಲ ಪಾಪ, ಅವರಿಬ್ಬರನ್ನು ಕೆಳಗ್ ಹಾಕಿದ್ದಾರೆ. ಮಗುವಿದ್ರು ಕೂಡ ಕರುಣೆನೇ ತೋರಿಸ್ಲಿಲ್ಲ. ₹5 ಚಿಲ್ಲರೆಗೋಸ್ಕರ ನಡೆದಿದೆ ಗಲಾಟೆ. ಇತ್ತೀಚೆಗೆ ಬಸ್ ಕಂಡಕ್ಟರ್ಗಳ ಕಿರಿಕಿರಿ ಕೂಡ ಜೋರಾಗಿದೆ. ಪ್ರತಿಯೊಂದು ವಿಚಾರಕ್ಕೂ ಕೂಡ ಇಲ್ಲದ ಗಲಾಟೆಯನ್ನೇ ಮಾಡ್ಕೊಳ್ತಿರೋದು. ಬೆಂಗಳೂರು ಸಾರಿಗೆ ಸಂಸ್ಥೆಗೀಗ ದೂರನ್ನ ಕೊಟ್ಟಿದ್ದಾರೆ ಬಿಎಂಟಿಸಿಗೆ. ಇದು ನಿನ್ನೆ 12:40 ಸುಮಾರಿಗೆ ನಡೆದಿರುವಂತಹ ಘಟನೆ ಅಂತ ಅನ್ಸುತ್ತೆ. ನಿನ್ನೆ ಮಧ್ಯಾಹ್ನ ಚಿಲ್ಲರೆ ವಿಚಾರಕ್ಕೆ ನಡೆದ ಘಟನೆ. ಈಗ ಬಿಎಂಟಿಸಿ ಅಧಿಕಾರಿಗಳು ಏನ್ ಆಕ್ಷನ್ ತಗೊಳ್ತಾರೆ ಅಂತ ನೋಡ್ಬೇಕು. ಒಂದಿಲ್ಲೊಂದು ಕಿರಿಕಿರಿ ಮಾಡ್ಕೊಳ್ತಾನೆ ಇರ್ತಾರೆ, ಇಲ್ಲ ಯಾರ ಮೇಲಾದ್ರೂ ಬಸ್ ಹತ್ಸಿರ್ತಾರೆ, ಇಲ್ಲ ಈ ತರ ಜಗಳ, ಬಸ್ಸಿಂದಾನೆ ಕೆಳಗೆ ಇಳಿಸೋದು, ಒಂದು ಬಸ್ ಹತ್ಸೋದು ಇಲ್ಲ ಬಸ್ಸಿಂದ ಕೆಳಗೆ ಇಳಿಸೋದು, ಎರಡೇ ಬಿಎಂಟಿಸಿ ಅವ್ರಿಗೆ ಗೊತ್ತಿರೋದು. ಸೊ ಅಮಾನವೀಯ ಘಟನೆಗೆ ಈಗ ಸಾಕಷ್ಟು ವಿರೋಧ ಕೇಳಿ ಬರ್ತಾ ಇದೆ. ಸೊ ನೋಡೋಣ ಏನು ಆಕ್ಷನ್ ತಗೋತಾರೆ ಬಿಎಂಟಿಸಿ ಡಿಪಾರ್ಟ್ಮೆಂಟ್ ಅಂತ. ಇದು ನೆನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಘಟನೆ. ಸಾಮಾಜಿಕ ಜಾಲತಾಣದಲ್ಲಿ ವಿರೋಧ